Good morning, students. Myself Sunil Raj, Department of Commerce, Union Christian College, Shiragate, Tumkur. In the last classes, we discussed the mainly divided financial services. Okay, financial services na main ಆಗಿ ಡಿವೈಡ್ ಮಾಡಿ ಆ ಮೇಜರ್ ಕಂಟೆಂಟ್ ಗಳನ್ನ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡಿದ್ವು. ಅದ್ಯಾವುದು ಅಂದ್ರೆ ಫಂಡ್ ಬೇಸ್ಡ್ ಸರ್ವಿಸಸ್ ಮತ್ತೆ ಫೀಸ್ ಬೇಸ್ಡ್ ಸರ್ವಿಸಸ್ ಅಂತ ಇದೆ. ಫಂಡ್ ಬೇಸ್ಡ್ ಸರ್ವಿಸಸ್, ಫೀಸ್ ಬೇಸ್ಡ್ ಸರ್ವಿಸಸ್ ಅಂತ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವು. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ಫಂಡ್ ಬೇಸ್ಡ್ ಸರ್ವಿಸಸ್ ನಲ್ಲಿ ಪಾಯಿಂಟ್ಸ್ ಬರುತ್ತಲ್ಲ, ಲೀಸ್ ಫೈನಾನ್ಸ್, ಐಟ್ ಫೈನಾನ್ಸ್, ವೆಂಚರ್ ಕ್ಯಾಪಿಟಲ್, ರೈಟ್, ಈ ತರ ಸಪರೇಟ್ ಪಾಯಿಂಟ್ ಗಳಿದಾವೆ. ಅದು ಒಂದೊಂದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕಾಗಿದೆ. ಓಕೆ, ಫಂಡ್ ಬೇಸ್ಡ್ ಸರ್ವಿಸಸ್ ಅಂದ್ರೆ ಏನು ಫಸ್ಟ್ ನೋಡೋಣ. ಫಂಡ್ ಬೇಸ್ಡ್ ಫೈನಾನ್ಸ್ is specialized method of providing structured working capital and term loan that are secured by the account receivables, inventory, machinery, equipment, real estate. ನೋಡಿ, ಫಂಡ್ ಬೇಸ್ಡ್ ಸರ್ವಿಸಸ್ ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗೆ ಫಂಡ್ ಅನ್ನ ಕೊಡ್ತಾರ, ದುಡ್ಡನ್ನ ಕೊಡ್ತಾರ. ಯಾರು ದುಡ್ಡನ್ನ ಕೊಡ್ತಕ್ಕಂಥವ್ರು? ಫೈನಾನ್ಸ್ ಇಂಡಸ್ಟ್ರಿನವರು, ಬ್ಯಾಂಕ್ನವರು, ಇನ್ಶೂರೆನ್ಸ್ ಕಂಪನಿಯವರು ದುಡ್ಡು ಕೊಟ್ಟದನ್ನ ಸರ್ವಿಸ್, ಅದೊಂದು ಸರ್ವಿಸ್. ದುಡ್ಡು ಕೊಟ್ರೆ ಅದು ಒಂದು ಸರ್ವಿಸ್ ಅಂತ ಡಿವೈಡ್ ಮಾಡ್ತಾರೆ. ಲಂಸಮ್ ಅಮೌಂಟ್ ನ ಕೊಡ್ತಾರೆ ಬಿಸ್ನೆಸ್ ಮಾಡೋರ್ಗೆ, ನಮ್ಗೆ, ನಿಮ್ಗೆ, ಯಾರಿಗೆ ಬೇಕಾದ್ರೂ ಲಂಸಮ್ ಅಮೌಂಟ್ ನ ಕೊಡ್ತಾರೆ. ಅದು ಫಂಡ್ ಬೇಸ್ಡ್ ಸರ್ವಿಸಸ್. ಹಾಗಾದ್ರೆ ಫೀಸ್ ಬೇಸ್ಡ್ ಸರ್ವಿಸ್ ಅಂದ್ರೆ ಅವ್ರು ಕೊಡೋ ಅಂತ ಸೇವೆಗೆ ಫೀಸ್ ಇಸ್ಕೊಳ್ತಾರೆ, ಅದು ಫೀಸ್ ಬೇಸ್ಡ್ ಸರ್ವಿಸಸ್. ಇಲ್ಲಿ ಫಂಡ್ ಕೊಡ್ತಾರೆ ಅನ್ನೋದಾದ್ರ ಫಂಡ್ ಬೇಸ್ಡ್ ಫೈನಾನ್ಸ್ ಇಸ್ ಸ್ಪೆಷಲೈಸ್ಡ್ ಮೆಥಡ್. ಇದೊಂದು ಸ್ಪೆಷಲೈಸ್ಡ್ ಮೆಥಡ್ ಅಂತ ಆಫ್ ಪ್ರೊವೈಡಿಂಗ್ ಸ್ಟ್ರಕ್ಚರ್ಡ್ ವರ್ಕಿಂಗ್ ಕ್ಯಾಪಿಟಲ್, ರೈಟ್? ಸ್ಟ್ರಕ್ಚರ್ಡ್ ವರ್ಕಿಂಗ್ ಕ್ಯಾಪಿಟಲ್. ಸ್ಟ್ರಕ್ಚರ್ಡ್ ವರ್ಕಿಂಗ್ ಕ್ಯಾಪಿಟಲ್ಗೋಸ್ಕರ ಅಂಡ್ ದೆನ್ ಟರ್ಮ್ ಲೋನ್ ಅಂದ್ರೆ ಲಾಂಗ್ ಟರ್ಮ್ ಲೋನ್ ಅನ್ನು ಸಹ ಕೊಡ್ತಾರೆ, ಮೀಡಿಯಂ ಟರ್ಮ್ ಲೋನ್ ಅನ್ನು ಕೊಡ್ತಾರೆ, ರೈಟ್? ಶಾರ್ಟ್ ಟರ್ಮ್ ಲೋನ್ ಅನ್ನು ಕೊಡ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಈಗಾಗಲೇ, ಲಾಂಗ್ ಟರ್ಮ್ ಲೋನ್, ಶಾರ್ಟ್ ಟರ್ಮ್ ಲೋನ್ ಅಂದ್ರೆ ಬೇಸ್ಡ್ ಆನ್ ದ ಡ್ಯೂರೇಷನ್, ರೈಟ್? 5 ವರ್ಷಕ್ಕಿಂತ ಜಾಸ್ತಿ ಕೊಟ್ರೆ ಲಾಂಗ್ ಟರ್ಮ್ ಲೋನ್ ಅಂತ ಕರೀತಾರೆ. 1 ರಿಂದ 5 ವರ್ಷನ ಮೀಡಿಯಂ ಟರ್ಮ್ ಅಂತ ಕರೀತಾರೆ. ಅಷ್ಟು ರಿಪೇಮೆಂಟ್ ಡ್ಯೂರೇಷನ್ ಕೊಡೋ ಅಂತದ್ದು. 1 ವರ್ಷದೊಳಗಡೆ ಸಾಲಗಳನ್ನ ಕೊಟ್ರೆ ಅದನ್ನ ಶಾರ್ಟ್ ಟರ್ಮ್ ಲೋನ್ ಅಂತ ಕರೀತಾರೆ. ಈ ತರ 3 ತರದ ಲೋನ್ ಕೊಡ್ತಾರೆ. ಅಂಡ್ ದೆನ್ ದೇ ಪ್ರೊವೈಡ್ ವರ್ಕಿಂಗ್ ಕ್ಯಾಪಿಟಲ್. ಏನು ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ, working capital here refers to the money needed for leading day-to-day life. Day-to-day working capital, day-to-day expenses ಬರುತ್ತಲ್ಲ, ಆ ಎಕ್ಸ್ಪೆನ್ಸಸ್ ಅನ್ನ ಮೀಟ್ ಮಾಡೋಕ್ಕೋಸ್ಕರ ಬೇಕಾಗಿರತಕ್ಕಂತ ಹಣ. ಎಕ್ಸಾಂಪಲ್, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಈಸ್ ಈಕ್ವಲ್ ಟು ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಕೌಂಟಿಂಗ್ ನಲ್ಲಿ ಹೇಳ್ತಾರೆ. ಕರೆಂಟ್ ಅಸೆಟ್ಸ್ ನಲ್ಲಿ ಕರೆಂಟ್ ಲಯಬಿಲಿಟೀಸ್ ನ ಕಳೆದ್ರೆ ಉಳಿಯ ಅಂತದ್ದು ಕ್ಯಾಶ್ ಮತ್ತೆ ಲಿಕ್ವಿಡ್ ಅಸೆಟ್ಸ್, ಅವುಗಳನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರೀತಾರೆ. ಹಾಗಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಕ್ಕೆ ಬೇಕು? ಪ್ರತಿ ದಿವಸದ ಎಕ್ಸ್ಪೆನ್ಸಸ್ ಏನ್ ಬರುತ್ತೋ ಅದನ್ನ ಮೀಟ್ ಮಾಡೋಕ್ಕೋಸ್ಕರ ಬೇಕು. ಆತರ ಲಾಂಗ್ ಟರ್ಮ್ ಲೋನ್, ಶಾರ್ಟ್ ಟರ್ಮ್ ಲೋನ್, ಮೀಡಿಯಂ ಟರ್ಮ್ ಲೋನ್ ಆಸ್ ವೆಲ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ದಟ್ ಆರ್ ಸೆಕ್ಯೂರ್ಡ್. ಹಾಗಾದ್ರೆ ದುಡ್ಡು ಕೊಡ್ತಕ್ಕಂಥದ್ದು ಹೆಂಗೆ? ದಟ್ ಆರ್ ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಅಲ್ಲ. ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಯಾರೋ 100 ರೂಪಾಯಿನ 500 ರೂಪಾಯಿನ 1000 ರೂಪಾಯಿನ ಟೀಚರ್ಸ್ ಕೇಳ್ಬೋದು ಕಾಲೇಜಲ್ಲಿ. ಟೀಚರ್ ಅದಕ್ಕೇನು ಸೆಕ್ಯೂರಿಟಿ ತಗೊಳಲ್ಲ. ಆಯ್ತು ತಗೊಳ್ಳಿ 500 ರೂಪಾಯಿ, ನೆಕ್ಸ್ಟ್ ಬಂದಾಗ ಕೊಡಿ, ಯಾವಾಗ ಕೊಡ್ತೀರಾ ಅಂತ ಇಷ್ಟ. ಬಟ್ ಸೆಕ್ಯೂರ್ಡ್ ಒನ್ ಅಂದ್ರೆ ಲೋನ್ ತಗೋಬೇಕಾದ್ರೆ, ಸಾಲ ಕೊಡ್ಬೇಕಾದ್ರೆ ಸೆಕ್ಯೂರಿಟಿ ಆಗಿ ಒಂದಷ್ಟು ಅಸೆಟ್ಸ್ ಗಳನ್ನ ಪ್ಲೆಡ್ಜ್ ಮಾಡ್ಕೊಳ್ತಾರೆ, ರೈಟ್? ಟೇಕ್ ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಹುಡುಗ 10,000 ರೂಪಾಯಿ ಕೇಳ್ತಾನೆ ಅಂತ ಅನ್ಕೊಳ್ಳಿ, ಅಥವಾ 5,000 ರೂಪಾಯಿ ಕೇಳ್ತಾನೆ ಅಂತ ಅನ್ಕೊಳ್ಳಿ. ನಿಮ್ಮಲ್ಲೇ ಯಾರೋ ಒಬ್ಬ ಸ್ಟೂಡೆಂಟ್ 5,000 ರೂಪಾಯಿ ಕೊಡಿ ಸರ್, 1 ವಾರ ಬಿಟ್ಟು ವಾಪಸ್ ಕೊಡ್ತೀನಿ. ಹಾಗಾದ್ರೆ ನಿಮ್ ವಸ್ತು ಏನಾದ್ರೂ ಇದ್ರೆ ಪ್ಲೆಡ್ಜ್ ಮಾಡಿ, ಅಡ ಇಡ್ರಿ ಅಂತ, ರೈಟ್? ಈ ತರ ಪ್ಲೆಡ್ಜ್ ಮಾಡಿ ಲೋನ್ ತಗೊಂಡ್ರೆ ಅದನ್ನ ಸೆಕ್ಯೂರ್ಡ್ ಲೋನ್ ಅಂತ ಕರೀತಾರ. ಬೈ ಅಕೌಂಟ್ ರಿಸೀವಬಲ್ಸ್, ಏನೆಲ್ಲ ಸೆಕ್ಯೂರಿಟಿ ಆಗಿರ್ತವೆ ಅಂದ್ರೆ ಅಕೌಂಟ್ ರಿಸೀವಬಲ್ಸ್. ಅಕೌಂಟ್ ರಿಸೀವಬಲ್ಸ್ ಅಂದ್ರೆ, ರೈಟ್, ಅಕೌಂಟ್ ರಿಸೀವಬಲ್ಸ್ ಅಂದ್ರೆ ಸಾಲವಾಗಿ ವಸ್ತುಗಳನ್ನ ಮಾರಿದಾಗ
ರೈಟ್. ಒಂದು ಪೇಪರ್ ಅಲ್ಲಿ ಬರ್ಸ್ಕೊಂಡಿರ್ತೇವೆ ಇಂಥ ದಿವಸಕ್ಕೆ ಮೆಚುರಿಟಿ ಡೇಟು, ಅವ್ರ ಹೆಸರು ಎಲ್ಲಾನು ಇರುತ್ತೆ. ಆತರ ಬರ್ಸ್ಕೊಂಡ್ ಕೊಟ್ಟಿರ್ತೀವಲ್ಲ, ಅದನ್ನೇನಂತ ಕರೀತಾರೆ? ಅಕೌಂಟ್ ರಿಸೀವಬಲ್ಸ್ ಅಂತ ಕರೀತಾರೆ. ಇಸ್ ನಥಿಂಗ್ ಬಟ್ BR, ಬಿಲ್ಸ್ ರಿಸೀವಬಲ್ಸ್ ಅಂತಾರಲ್ಲ, ಅದನ್ನ ಅಕೌಂಟ್ ರಿಸೀವಬಲ್ ಅಂದ್ರೆ. ಅಂಡ್ ದೆನ್ ಇನ್ವೆಂಟ್ರಿ. ಇನ್ವೆಂಟ್ರಿ ಅಂದ್ರೆ ನಿಮ್ಗೆ ಫಸ್ಟ್ ಇಯರ್ PUC ಗೆ ಬಂದಾಗ ಅಥವಾ ಫಸ್ಟ್ ಇಯರ್ ಡಿಗ್ರಿಗೆ ಬಂದಾಗ ನಿಮ್ಗೆ ಸ್ಟಾಕ್ ಅಂತ ಹೇಳ್ಕೊಟ್ಟಿರ್ತೀವಿ. ಸೆಕೆಂಡ್ ಇಯರ್ ಬರ್ತಾ ಇದ್ದಂಗೆನೆ ಅದನ್ನೇ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕಲ್ತಿದ್ರೆ ನೋಡಿ. ಇನ್ವೆಂಟ್ರಿ ಇಸ್ ನಥಿಂಗ್ ಬಟ್ ದ ಸ್ಟಾಕ್. ಆ ಸ್ಟಾಕ್ ಅನ್ನು ಸಹ ಪ್ಲೆಡ್ಜ್ ಮಾಡಿ ಲೋನ್ ತಗೊಳ್ಬಹುದು. ಗೋಡೌನ್ ಸ್ಟಾಕ್ ಇರುತ್ತೆ, ಆ ಸ್ಟಾಕ್ ಅನ್ನು ಪ್ಲೆಡ್ಜ್ ಮಾಡಿ ಲೋನ್ ತಗೊಳ್ಬಹುದು. ಮೆಷಿನರಿಗಳು, ರೈಟ್. ಒಂದು ಫ್ಯಾಕ್ಟ್ರಿ, ಒಂದು ಇಂಡಸ್ಟ್ರಿ ಅಂದ್ರೆ ಅಲ್ಲಿ ಮೆಷಿನರಿ ಇರುತ್ತೆ, ಆ ಮೆಷಿನರಿಗಳನ್ನ ಪ್ಲೆಡ್ಜ್ ಮಾಡಿ ತಗೊಳ್ಬಹುದು. ಅಂಡ್ ಎಕ್ವಿಪ್ಮೆಂಟ್ ಅಂಡ್ ರಿಯಲ್ ಎಸ್ಟೇಟ್ ಅಂದ್ರೆ ಜಮೀನ್ ಇದ್ರೆ, ಸೈಟ್ ಇದ್ರೆ, ಬಿಲ್ಡಿಂಗ್ ಇದ್ರೆ, ರೈಟ್. ಅವುಗಳ ಟೈಟಲ್ ಆಫ್ ದ ಅಸೆಟ್ಸ್ ಟೈಟಲ್ ಅಂದ್ರೆ ಲ್ಯಾಂಡ್ ಇದೆ, ಲ್ಯಾಂಡ್ ಡಾಕ್ಯುಮೆಂಟ್ ಟೈಟಲ್ ಆಫ್ ದ ಅಸೆಟ್ ಅಂತ ಕರೀತಾರೆ. ಅದನ್ನ ಪ್ಲೆಡ್ಜ್ ಮಾಡಿ ಲೋನ್ ತಗೊಂಡ್ರೆ ಅದನ್ನೆಲ್ಲದನ್ನು ಕೊಡ್ತಕ್ಕಂಥ ದುಡ್ಡು ಪ್ಲೆಡ್ಜ್ ಮಾಡೇ ಸೆಕ್ಯೂರ್ಡ್ ಲೋನ್ ಆಗಿರುತ್ತೆ. ಆಗಿದ್ಮೇಲೆ ಇವೇನು ಸೆಕ್ಯೂರ್ಡ್ ಲೋನು, ಅವು ಫಂಡ್ ಬೇಸ್ಡ್ ಸರ್ವಿಸಸ್, ಫಂಡ್ ಕೊಡುತ್ತೆ ಬಿಸ್ನೆಸ್ ಮಾಡೋದಕ್ಕೆ, ರೈಟ್. ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಪಾಯಿಂಟ್ ಯಾವುದು ಅಂದ್ರೆ ಲೀಸ್ ಫೈನಾನ್ಸ್. ಏನು ಲೀಸ್ ಫೈನಾನ್ಸ್ ಅಂದ್ರೆ? ರೈಟ್, ನಿಮ್ಗೆ ಈಗಾಗಲೇ ಗೊತ್ತಿದೆ. ಲೀಸ್ ಆಗಿ ಬಿಲ್ಡಿಂಗ್ ಗಳನ್ನ ತಗೊಳ್ಬಹುದು, ರೆಂಟ್ ಆಗಿ ತಗೊಳ್ಬಹುದು, ಸ್ವಂತಕ್ಕೆ ತಗೊಳ್ಬಹುದು ಅಂತ ಕಾನ್ಸೆಪ್ಟ್ ಗೊತ್ತಿಲ್ಲ. ಇಲ್ಲೇನ್ ಹೇಳ್ತಾರೆ ನೋಡೋಣ ಬುಕ್ಸ್ ಅಲ್ಲಿ. ಲೀಸ್ ಫೈನಾನ್ಸಿಂಗ್ is one of the important sources of medium and long term financing. ಲೀಸ್ ಫೈನಾನ್ಸ್ ಅಂತ ಬ್ಯಾಂಕ್ ಅಲ್ಲಿ ಹೋಗಿ ಲೀಸ್ ಫೈನಾನ್ಸ್ ಕೊಡಿ ಅಂತ ಕೇಳಿದ್ರೆ ಲೀಸ್ ಫೈನಾನ್ಸ್ ಅಂತ ದುಡ್ಡು ಕೊಡ್ತಾರ, ರೈಟ್. ಅಮೌಂಟ್ ಕೊಡಬೇಕಾದ್ರೆ, ರೈಟ್, ಅದರ ಮೀಡಿಯಂ ಆಗಿರ್ಬೋದು, ಅದು ಮೀಡಿಯಂ ಟರ್ಮ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಆಗಿರ್ಬೋದು. ಡ್ಯೂರೇಷನ್ ಮೋರ್ ದ್ಯಾನ್ 1 year ಆಗಿರುತ್ತೆ. ಅಥವಾ ಮೆಜಾರಿಟಿ ಕೇಸಸ್ ಅಲ್ಲಿ 1 ವರ್ಷಕ್ಕಿಂತ ಜಾಸ್ತಿನೇ ಇರುತ್ತೆ, ಅಥವಾ 5 ವರ್ಷನೂ ದಾಟ್ಬೋದು ಲೀಸ್ ಫೈನಾನ್ಸ್. ನೀವು ಅಕೌಂಟೆನ್ಸಿನಲ್ಲಿ ಲೆಕ್ಕಗಳನ್ನ ಮಾಡ್ತಿರಲ್ಲ, ಲೀಸ್ ಫೈನಾನ್ಸ್ ಲೆಕ್ಕಗಳನ್ನ ಮಾಡ್ತೀರಾ, ರೈಟ್. AMD ಸಬ್ಜೆಕ್ಟ್ ಅಲ್ಲಿ ಕಲ್ತಿದ್ರಿ 5th ಸೆಮ್ ಅಲ್ಲಿ. ಲೀಸ್ ಫೈನಾನ್ಸ್ ಲೆಕ್ಕ ಮಾಡ್ತೀರಾ. ಹೈಯರ್ ಪರ್ಚೇಸ್ ಫಸ್ಟ್ ಇಯರ್ BCom ನಲ್ಲಿ FEN ಅಲ್ಲಿ ಕಲ್ತಿದ್ರಿ, ರೈಟ್. ಈ ತರ ಅಕೌಂಟಿಂಗ್ ಬರೀಬೇಕಾದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್ ಹಿಂಗೆಲ್ಲ ಬರೀತೀರಾ ಹೈಯರ್ ಪರ್ಚೇಸ್ ಅಲ್ಲಿ. ಅದೇ ತರ ಇದು ಕಾನ್ಸೆಪ್ಟ್ ಏನ್ ಹೇಳ್ತಾರೆ ಅಂದ್ರೆ, is one of the important sources of medium long term financing where the owner of the asset gives another person, right. Owner of the asset owner irtaralla, gives another person, our assets anna ಬೇರೆಯವರಿಗೆ ಬಳಕೆ ಮಾಡಲಿಕ್ಕೆ ಕೊಡ್ತಾರೆ. The right to use assets, ವಸ್ತುಗಳನ್ನ ಬಳಕೆ ಮಾಡೋದಕ್ಕೆ, ಅಗೇನ್ಸ್ಟ್ ಪೀರಿಯಾಡಿಕಲ್ ಪೇಮೆಂಟ್ಸ್, ರೈಟ್. ನಿಮ್ಗೆ ಮನೆ ಲೀಸ್ಗೆ ಹಾಕ್ಸ್ಕೊಳ್ಳೋದು ಅಂದ್ರೆ ಲಂಸಮ್ ಅಮೌಂಟ್ ಒಂದೇ ಸರಿ 4 ಲಕ್ಷ, 5 ಲಕ್ಷ, 10 ಲಕ್ಷ ಕೊಟ್ಬಿಡೋದು ಓನರ್ಗೆ. ಮನೆಯನ್ನು ಬಳಕೆ ಮಾಡ್ಕೊಳ್ಳೋದು 3 ವರ್ಷ ಅಥವಾ 5 ವರ್ಷ, ಅದಾದ್ಮೇಲೆ ಖಾಲಿ ಮಾಡ್ಕೊಡ್ಬೇಕು, ಅವ್ರು ದುಡ್ಡು ವಾಪಸ್ ಕೊಡ್ತಾರೆ. ಈ ಕಾನ್ಸೆಪ್ಟ್ ಗೊತ್ತಿದೆ. ಆದ್ರೆ ಇಲ್ಲಿ ಏನು ಪೀರಿಯಾಡಿಕಲ್ ಪೇಮೆಂಟ್ ಅಂತವ್ರೆ, ರೈಟ್. ಪೀರಿಯಾಡಿಕಲ್ ಪೇಮೆಂಟ್ ಅಂದ್ರೆ ಲೀಸ್ ಫೈನಾನ್ಸ್ ಅಂತ ತಗೊಂಡ್ರೆ ಯಾವುದೋ ಒಂದು ಅಸೆಟ್ ಇರುತ್ತೆ, ಅಸೆಟ್ಸ್ ನ ತಂದು ಬಳಕೆ ಮಾಡ್ಕೊಳ್ತೀವಿ, ಒಟ್ಟಿಗೆ ಕೊಡಬೇಕು ಅಂತ ಇಲ್ಲ, ಪೀರಿಯಾಡಿಕಲ್ ಪೇಮೆಂಟ್ಸ್ ತರ ಕೊಟ್ಕೊಳ್ತಾ ಹೋಗ್ಬೋದು. ಅವಾಗ ಸ್ವಲ್ಪನೇ ಅಮೌಂಟ್ ನ ಕೊಡ್ತಾ ಹೋಗ್ಬೋದು. ಲಾಸ್ಟ್ಗೆ ಅದನ್ನ ರೀಪೇಮೆಂಟ್ ಮಾಡ್ತಾರೆ ಬೈ ಡಿಡಕ್ಟಿಂಗ್ ಸಮ್ ಡಿಪ್ರಿಸಿಯೇಷನ್, ರೈಟ್. ಕೆಲವು ಖರ್ಚು ಡಿಪ್ರಿಸಿಯೇಷನ್ ಕಳೆದ್ಬಿಟ್ಟು ಮಿಕ್ಕಿ ದುಡ್ಡನ್ನು ವಾಪಸ್ ಕೊಡ್ತಾರೆ ಅಂತಕ್ಕಂಥದ್ದು ಲೀಸ್ ಫೈನಾನ್ಸ್. ದ ಓನರ್ ಆಫ್ ದ ಅಸೆಟ್ ಈಸ್ ನೋನ್ ಆಸ್ ಲೆಸ್ಸರ್. ಅಸೆಟ್ ಅನ್ನ ಯಾರು ಕೊಡ್ತಾರಲ್ಲ ಅವ್ರನ್ನ ಲೆಸ್ಸರ್ ಅಂತ ಕರೀತಾರೆ. ಅಂಡ್ ದ ಯೂಸ್ ಇಟ್ ಈಸ್ ಕಾಲ್ಡ್ ಲೆಸ್ಸಿ. ಯಾರು ಅದನ್ನ ಬಳಕೆ ಮಾಡ್ಕೊಳ್ತಾರೋ ಅವ್ರನ್ನ ಲೆಸ್ಸಿ ಅಂತ ಕರೀತಾರೆ. ಮೆಜಾರಿಟಿ ಇಂಡಸ್ಟ್ರಿಗಳಲ್ಲಿ, ರೈಟ್, ಮೆಷಿನರಿಗಳನ್ನ ತರಬೇಕಾದ್ರೆ ಸ್ವಂತಕ್ಕೆ ತರಕ್ ಆಗಲ್ಲ ಇನ್ ದ ಸೆನ್ಸ್ ತರ್ಲಿಕ್ಕೆ ಜಾಸ್ತಿ ಕ್ಯಾಪಿಟಲ್ ಬೇಕು. ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಮೆಷಿನರಿಗಳಿರ್ತವೆ. ಅಂತ ಮೆಷಿನ್ಗಳನ್ನ ತರಕ್ಕಾಗಲಿಲ್ಲ ಅಂದ್ರೆ ಈಗಾಗಲೇ ಕೆಲವರು ತಂದಿಟ್ಟಿರ್ತಾರೆ ಮೆಷಿನ್ ಅನ್ನ,
ತಗೊಂಬಂದು ಬಳಕೆ ಮಾಡ್ಕೊಂಡು ಅದನ್ನ ಹಂಗೆ ವಾಪಸ್ ಕೊಡೋದು ಒಂದಷ್ಟು ವರ್ಷ ಬಳಸಿದ್ಮೇಲೆ. ರೈಟ್, ಇದು ಲೀಸ್ ಕಾನ್ಸೆಪ್ಟ್. ರೈಟ್, ಮೀನಿಂಗ್ ಏನ್ ಹೇಳ್ತಾರೆ ನೋಡೋಣ. ಮೀನಿಂಗ್ ಆಫ್ ಲೀಸಿಂಗ್. ಲೀಸಿಂಗ್ ಮೀನಿಂಗ್ ಹೇಳ್ತಾರೆ ನೋಡಿ. Leasing is a process by which a firm can obtain the use of certain fixed assets for in which it must pay a series of contractual periodical tax deductible payment. ನೋಡಿ, leasing is a process. It's a continuous activity. Leasing ಅನ್ನೋದು continuous activity by which a firm can obtain, ಇದರಿಂದ ರೈಟ್, ಈ ಪ್ರೋಸೆಸ್ನಿಂದ ಎ ಫರ್ಮ್ ಕ್ಯಾನ್ ಒಬ್ಟೈನ್, ಫರ್ಮ್ ಇಂಡಸ್ಟ್ರಿಗಳು ಒಬ್ಟೈನ್ ಪಡ್ಕೊಳ್ಬಹುದು ದ ಯೂಸ್ ಆಫ್ ಸರ್ಟನ್ ಫಿಕ್ಸ್ಡ್ ಅಸೆಟ್ಸ್, ಕೆಲವು ಫಿಕ್ಸ್ಡ್ ಅಸೆಟ್ಸ್ ಅನ್ನ ಬಳಕೆ ಮಾಡೋ ರೀತಿನಲ್ಲಿ, ರೈಟ್, ಕೆಲವು ಫಿಕ್ಸ್ಡ್ ಅಸೆಟ್ಸ್ ಗಳನ್ನ ಅಕ್ವೈರ್ ಮಾಡ್ಕೊಳ್ಬಹುದು. ಫಾರ್ ವಿಚ್ ಇಟ್ ಮಸ್ಟ್ ಪೇ ಸೀರೀಸ್ ಆಫ್ ಕಾಂಟ್ರಾಕ್ಚುಯಲ್, ರೈಟ್, ಸೀರೀಸ್ ಆಫ್ ಕಾಂಟ್ರಾಕ್ಚುಯಲ್, ಕಾಂಟ್ರಾಕ್ಟ್ ಅಲ್ಲಿ ಎಷ್ಟು ಸಾರಿ ದುಡ್ಡು ಕೊಡಬೇಕು ಅಂತ ಮಾತಾಡಿರ್ತೀವಲ್ಲ, 1 ವರ್ಷಕ್ಕೊಂದ್ಸರಿನೋ 6 ತಿಂಗಳಿಗೊಂದ್ಸರಿನೋ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಕಾಂಟ್ರಾಕ್ಟ್ ಅಲ್ಲಿ ಏನಿರ್ತಲ್ಲ, ಅದನ್ನ ಕಂಟಿನ್ಯೂಸ್ ಆಗಿ ಕೊಟ್ಕೊಳ್ತಾ ಹೋಗ್ಬೇಕು. ಸೀರೀಸ್ ಅಂದ್ರೆ ಸಮ್ ಡ್ಯೂರೇಷನ್, ಫಿಕ್ಸ್ಡ್ ಡ್ಯೂರೇಷನ್ ಆಗಿರುತ್ತೆ, 6 ತಿಂಗಳು ಅಥವಾ ವರ್ಷ, ಈ ತರ ಫಿಕ್ಸ್ಡ್ ಆಗಿರುತ್ತೆ. ಪೀರಿಯಾಡಿಕ್ ಅಂಡ್ ಟ್ಯಾಕ್ಸ್ ಡಿಡಕ್ಟಬಲ್ ಪೇಮೆಂಟ್. ನೀವು ಇನ್ಕಮ್ ಟ್ಯಾಕ್ಸ್ ಓದ್ತಾ ಇದ್ದೀರಾ, ಈ ಲೀಸ್ ಫೈನಾನ್ಸ್ ಏನಾದ್ರು ಪಡ್ಕೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತಾ, ರೈಟ್, ಅದರ ಟ್ಯಾಕ್ಸ್ ಡಿಡಕ್ಟಬಲ್ ಪೇಮೆಂಟ್ ಆಗಿರುತ್ತೆ ಅಂತ ಹೇಳಿದ್ರು. ರೈಟ್, ನೆಕ್ಸ್ಟ್ ಡೆಫಿನೇಷನ್ ಇದೆ ನೋಡಿ. ಎ ಕಾಂಟ್ರಾಕ್ಟ್ ಬೈ ವಿಚ್ ಒನ್ ಪಾರ್ಟಿ ಲೆಸ್ಸರ್ ಗಿವ್ಸ್ ಅನದರ್ the lessee the use and possession of equipment for a specified time and for a fixed payment. ನೋಡಿ, ಇಲ್ಲಿ ಈ ಕಾಂಟ್ರಾಕ್ಟ್ ಡೆಫಿನೇಷನ್ ಹೇಳ್ತಾರೆ ನೋಡ್ರಿ. ಎ ಕಾಂಟ್ರಾಕ್ಟ್, ಯಾವ ಕಾಂಟ್ರಾಕ್ಟ್? ಲೀಸ್ ಕಾಂಟ್ರಾಕ್ಟ್ ಬೈ ವಿಚ್ ಒನ್ ಪಾರ್ಟಿ, ಆ ಕಾಂಟ್ರಾಕ್ಟ್ ಅಲ್ಲಿ ಒನ್ ಪಾರ್ಟಿ ಒಬ್ಬನ ಲೆಸ್ಸಾರ್ ಅಂತ ಕರೀತಾರೆ, ಗಿವ್ಸ್ ಟು ಅನದರ್, ಒಬ್ಬ ಪಾರ್ಟಿ ಇನ್ನೊಬ್ಬ ಪಾರ್ಟಿಗೆ ಯೂಸ್ ಅಂಡ್ ಪೊಸೆಷನ್ ಆಫ್ ದ ಎಕ್ವಿಪ್ಮೆಂಟ್, ರೈಟ್, ಆ ವಸ್ತುವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ, ವಸ್ತುವನ್ನ ಪೂರ್ಣವಾಗಿ, ರೈಟ್, ಇನ್ನೊಬ್ಬ ವ್ಯಕ್ತಿಗೆ ಕೊಟ್ಬಿಡ್ತಾನಂತ. ಫಾರ್ ಎ ಸ್ಪೆಸಿಫೈಡ್ ಟೈಮ್, ಪೂರ್ತಿ ಅವ್ರಿಗೆ ಕೊಟ್ಬಿಡಲ್ಲ, ಅಂದ್ರೆ ಅವರೇ ಇಟ್ಕೊಳಂಗಲ್ಲ, ರೈಟ್, ಫಾರ್ ಎ ಸ್ಪೆಸಿಫೈಡ್ ಟೈಮ್. ಸ್ಪೆಸಿಫೈಡ್ ಟೈಮ್ ಅಂದ್ರೆ ಒಂದು ನಿರ್ದಿಷ್ಟ ಕಾಲದವರೆಗೆ, ರೈಟ್, ಒಂದು ನಿರ್ದಿಷ್ಟ ಕಾಲಾವಧಿವರೆಗೂ ಕೊಡ್ತಾರೆ, ಅದಾದ್ಮೇಲೆ ವಾಪಸ್ ಇಸ್ಕೊಳ್ತಾರೆ ಅಂತ. ಅಂಡ್ ಫಾರ್ ಫಿಕ್ಸ್ಡ್ ಪೇಮೆಂಟ್ಸ್, ಸುಮ್ನೆ ಕೊಡಲ್ಲ. ಯಾವ್ದೋ ಒಂದು ಅಸೆಟ್ ಇದೆ, ಬಳಕೆ ಮಾಡ್ಕೊಳ್ಳಿ ಅಂತ ಸುಮ್ನೆ ಕೊಡಲ್ಲ. ಓಕೆನಾ? ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ, 2ನೇ ಪಾಯಿಂಟ್ ಡೆಫಿನೇಷನ್ ಅಲ್ಲಿ, ದ ಡಾಕ್ಯುಮೆಂಟ್ ಇನ್ ವಿಚ್ ದಿಸ್ ಕಾಂಟ್ರಾಕ್ಟ್ ಈಸ್ ರಿಟರ್ನ್. ಒಂದು ಡಾಕ್ಯುಮೆಂಟ್, ಆ ಡಾಕ್ಯುಮೆಂಟ್ ಇನ್ ವಿಚ್ ದಿಸ್ ಕಾಂಟ್ರಾಕ್ಟ್ ಈಸ್ ರಿಟರ್ನ್, ಈ ಒಪ್ಪಂದವನ್ನ ಅವ್ರೇನು ಮಾತಾಡ್ಕೊಂಡಿರ್ತಾರೆ, 6 ತಿಂಗಳಿಗೊಂದ್ಸರಿ ಪೇಮೆಂಟ್ ಮಾಡ್ಬೇಕು, ವರ್ಷಕ್ಕೊಂದ್ಸರಿ ಪೇಮೆಂಟ್ ಮಾಡ್ಬೇಕು, ಡಿಪ್ರಿಸಿಯೇಷನ್ ಎಷ್ಟಿರುತ್ತೆ, ಈ ತರ ಎಲ್ಲ ಇರುತ್ತಲ್ಲ ಮಾತುಕತೆನಲ್ಲಿ ಏನ್ ಮಾಡಿರ್ತಾರಲ್ಲ, ಅದನ್ನ ರಿಟರ್ನ್ ಡಾಕ್ಯುಮೆಂಟ್ ಅಲ್ಲಿ ಬರ್ದಿರ್ತಾರೆ. 3ನೇ ಪಾಯಿಂಟ್ ಏನ್ ಹೇಳ್ತಾರೆ ನೋಡಿ, ಎ ಗ್ರೇಟ್ ವೇ ಕಂಪನೀಸ್ ಕ್ಯಾನ್ ಕನ್ಸರ್ವ್ ಕ್ಯಾಪಿಟಲ್. ಗ್ರೇಟ್ ವೇ, ಇಟ್ಸ್ ಎ ಗ್ರೇಟ್ ವೇ. ಲೀಸ್ ಫೈನಾನ್ಸ್ ಅನ್ನೋದು ಒಂದು ತುಂಬಾ ಗ್ರೇಟ್ ಅನ್ಸ್ಕೊಳ್ಳುತ್ತೆ ಕಂಪನಿಗಳಿಗೆ. ಕ್ಯಾನ್ ಕನ್ಸರ್ವ್ ಕ್ಯಾಪಿಟಲ್, ದುಡ್ಡು ಬಂಡವಾಳ, ಕೋಟಿ ರೂಪಾಯಿ ಹಾಕಿ ತರ್ತಕ್ಕಂಥ ಮೆಷಿನರಿಗಳನ್ನ, ರೈಟ್, 10 ಲಕ್ಷ ರೂಪಾಯಿ ಅಷ್ಟೊತ್ತಿಗೆ ಲೀಸ್ ನಲ್ಲಿ ತಗೊಳ್ಬಹುದು, ಅಥವಾ 50 ಲಕ್ಷ ರೂಪಾಯಿ ಅಷ್ಟೊತ್ತಿಗೆ ಲೀಸ್ ನಲ್ಲಿ, ಅಂದ್ರೆ 50 to 60% ಅಷ್ಟು ಕ್ಯಾಪಿಟಲ್ ಇದ್ರೂ ಸಾಕು, ಅಥವಾ 10% ಅಷ್ಟು ಅಮೌಂಟ್ ಇದ್ರೂ ಸಾಕು, ಆ ಮೆಷಿನ್ ಬಳಕೆ ಮಾಡ್ಕೊಳ್ಬಹುದು, ರೈಟ್. ನೆಕ್ಸ್ಟ್, ಅನ್ ಈಸಿ ವೇ ವೆಂಡರ್ ಕ್ಯಾನ್ ಇನ್ಕ್ರೀಸ್ ಸೇಲ್ಸ್, ರೈಟ್, ಸೇಲ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥದ್ದನ್ನ ಡೆಫಿನೇಷನ್ ಅಲ್ಲಿ ಡಿಫ್ರೆಂಟ್ ವೇಸ್ ಅನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಎಕ್ಸಾಂಪಲ್, ಲೀಸ್ ಫೈನಾನ್ಸ್ಗೆ ಎಕ್ಸಾಂಪಲ್, ರೈಟ್, ಲೀಸ್ ಫೈನಾನ್ಸ್ಗೆ ಎಕ್ಸಾಂಪಲ್, ನಾವು ಅಥವಾ ನೀವು ಯಾವುದೋ ಪ್ರೋಗ್ರಾಮ್ಗೋಸ್ಕರ ಒಂದು ಜನರೇಟರ್ ಬೇಕಾಗಿರುತ್ತೆ ಅನ್ಕೊಳ್ಳಿ. ಈ ವೆಹಿಕಲ್ ಅಲ್ಲಿ ಜನರೇಟರ್ ಫಿಕ್ಸ್ ಆಗಿರುತ್ತಲ್ಲ, ಆ ಜನರೇಟರ್ ನಾವೇ ತರಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕು. ಅದಕ್ಕೆ ಬದಲಾಗಿ ಅದನ್ನ 1 ದಿವಸ 2 ದಿವಸ 3 ದಿವಸಕ್ಕೋಸ್ಕರ ಇಲ್ಲೇ ನಿಲ್ಲಿಸ್ಕೊಡಿ, ಡೈಲೇಜ್ ಎಷ್ಟು ಅಂತ ಕೊಟ್ಬಿಡ್ತೀವಿ. ಇದು ಕಾನ್ಸೆಪ್ಟ್. ಓಕೆ,
ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಇಂಪಾರ್ಟೆನ್ಸ್ ಆಫ್ ಲೀಸ್ ಫೈನಾನ್ಸ್. ರೈಟ್, ಲೀಸ್ ಫೈನಾನ್ಸ್ ಯಾಕೆ ಬೇಕು, ರೈಟ್, ದ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ರೈಟ್, ಲೀಸಿಂಗ್ ಇಂಡಸ್ಟ್ರಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ರೈಟ್, ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಈ ಲೀಸ್ ಫೈನಾನ್ಸ್ ಬೇಕೇ ಬೇಕು. ಪ್ರೊಡಕ್ಷನ್ ಆಕ್ಟಿವಿಟೀಸ್ ನಡೀಬೇಕು, ಇಂಡಸ್ಟ್ರಿಗಳು ಚೆನ್ನಾಗಾಗಬೇಕು ಅನ್ನೋದಾದ್ರೆ ಈ ಲೀಸ್ ಫೈನಾನ್ಸ್ ಬೇಕೇ ಬೇಕು. ಆಫ್ ಎ ಕಂಟ್ರಿ ಬೈ ಪ್ರೊವೈಡಿಂಗ್ ಮನಿ ಇನ್ಸೆಂಟಿವ್ಸ್ ಟು ಲೀಸ್. ಅದಕ್ಕೋಸ್ಕರ ರೈಟ್ ಏನಾಗ್ತದೆ ಅಂದ್ರೆ ಇನ್ಸೆಂಟಿವ್ಸ್, ಗೌರ್ಮೆಂಟ್ ಇಂದ ಇನ್ಸೆಂಟಿವ್ಸ್ ಕೊಡ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ನಾನು ಲೀಸ್ ಫೈನಾನ್ಸರ್ ಆಗ್ಬೇಕು ಅನ್ನೋದಾದ್ರೆ, ಲೀಸ್ಗೆ ಅಸೆಟ್ಸ್ ಅನ್ನ ಕೊಡ್ತೀನಿ ಅನ್ನೋದಾದ್ರೆ ನನಗೆ ಇನ್ಸೆಂಟಿವ್ಸ್ ಕೊಡ್ತಾರೆ ಸರ್ಕಾರದಿಂದ. ರೈಟ್, ಆ ಇನ್ಸೆಂಟಿವ್ಸ್ ಪಡ್ಕೊಳ್ಬಹುದು ಒಂದು. ನೆಕ್ಸ್ಟ್, ದ ಲೆಸ್ಸಿ does not have to pay the cost of the asset at the time of signing the contract of lease. ಕಾಸ್ಟ್ ಆಫ್ ದ ಅಸೆಟ್ 1 ಕೋಟಿನೋ 2 ಕೋಟಿನೋ ಇರೋಂಥ ಮೆಷಿನರಿಗಳಿಗೆ ಅಷ್ಟು ದುಡ್ಡು ಕೊಡಬೇಕು ಅಂತ ಇಲ್ಲ. ಅಟ್ ದ ಟೈಮ್ ಆಫ್ ಕಾಂಟ್ರಾಕ್ಟ್ ಅಷ್ಟು ದುಡ್ಡು ಕೊಡಲ್ಲ. ರೈಟ್, 10%, 20%, 30% ಕೊಟ್ಟಿರ್ತಾರೆ. ಅದು ಮತ್ತೆ ವಾಪಸ್ ಬರುತ್ತೆ, ಸ್ವಲ್ಪ ಡಿಡಕ್ಷನ್ಸ್ ಆಗಿ. ರೈಟ್, ನೆಕ್ಸ್ಟ್, leasing contract are more flexible, so lessees can structure the leasing contract according to their needs for finance. Right, take for example, ಈ ಕೆಲವೊಂದು ಅಸೆಟ್ಗಳು ನಿಮ್ಮ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಶಾಮಿಯಾನ ಹಾಕಿಸ್ತೀರಾ ಅಂತ ಅನ್ಕೊಳ್ಳೋಣ. ಶಾಮಿಯಾನ ಹಾಕ್ಸ್ಬೇಕಾದ್ರೆ ರೈಟ್ ಒಂದಷ್ಟು ಲಂಸಮ್ ಅಮೌಂಟ್ ನ ಸ್ಟಾರ್ಟಿಂಗ್ ಕೊಟ್ಟಿರ್ಬೇಕು. ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಉಳಿದಿದ್ದಿಷ್ಟು ಅಮೌಂಟ್ ಉಳಿದಿದೆ ತಗೊಳ್ಳಿ ಅಂತ ಕೊಡ್ತಾರೆ. ಅಥವಾ ಈ ಕಲ್ಯಾಣ ಮಂಟಪಗಳು, ಕನ್ವೆನ್ಷನ್ ಹಾಲ್ಗಳಲ್ಲಿ ರೈಟ್ 50,000 ರೂಪಾಯಿ ಅಥವಾ 1,00,000 ರೂಪಾಯಿನ ಕೊಡಂಗಿದ್ರೆ 10,000 20,000 ಎಕ್ಸಸ್ ಕಟ್ಟಿಸ್ಕೊಂಡಿರ್ತಾರೆ. 20,000 ಜಾಸ್ತಿ. ಯಾಕೆ? ಏನಾದ್ರೂ ಅಲ್ಲಿನ ಅಸೆಟ್ಸ್ ಹಾಳಾದ್ರೆ ಅದ್ರಲ್ಲಿ ಡಿಡಕ್ಟ್ ಮಾಡ್ಕೊಂಡು ಕೊಡ್ತಾರೆ ಅನ್ನೋ ಥರ. ಸರಿ, ನಾವು 1,00,000 ರೂಪಾಯಿ ಇರೋದನ್ನ 120 ಕಟ್ಟಿಸ್ಕೊಂಡಿರ್ತಾರೆ. ಅಲ್ಲಿ ಯಾವುದೋ ಒಂದು ಗಿಡನೋ, ಒಂದು ಮರನೋ, ಅಥವಾ ಒಂದು ಗ್ಲಾಸೋ, ರೈಟ್, ಒಂದು ಕಿಟಕಿನ ಏನೋ ಮುರಿದೋಗುತ್ತೆ, ಆ ಅಮೌಂಟ್ನ ಡಿಡಕ್ಟ್ ಮಾಡಿ ಕೊಡ್ತಾರೆ. ಈ ತರ ಸಿಂಪಲ್ ಕಾನ್ಸೆಪ್ಟ್ ಇದು ಲೀಸಿಂಗ್ ಅಂತಕ್ಕಂಥದ್ದು. ರೈಟ್, ಹಾಗಾದ್ರೆ ಈ ಲೀಸಿಂಗ್ ಕಾಂಟ್ರಾಕ್ಟ್ ನಲ್ಲಿ ರೈಟ್ ಯಾರು ಲೀಸ್ ಆಗಿ ಅಸೆಟ್ಸ್ ಅನ್ನ ಕೊಡ್ತಾರಲ್ಲ, ಅಸೆಟ್ಸ್ ಕೊಡ್ತಕ್ಕಂಥವ್ರು ಬಳಸ್ಕೊಳ್ಳೋದಕ್ಕೆ ನಿಮ್ಗೆ ಏನೋ ಅಸೆಟ್ ಬೇಕು, ಯಾರೋ ಕೊಡೋರು ಇದಾರೆ, ಅವ್ರನ್ನ ಲೆಸ್ಸಿ ಅಂತ ಕರೀತಾರೆ. ರೈಟ್, ಲೆಸ್ ಇನ್ ಸ್ಟ್ರಕ್ಚರ್ ಲೀಸಿಂಗ್ ಕಾಂಟ್ರಾಕ್ಟ್ ಅಕಾರ್ಡಿಂಗ್ ಟು ದೇರ್ ನೀಡ್ಸ್ ಫಾರ್ ಫೈನಾನ್ಸ್. ಅವ್ರ ದುಡ್ಡಿನ ಅವಶ್ಯಕತೆಗೆ ಸಂಬಂಧಪಟ್ಟಂತ ರೈಟ್ ಅವ್ರಿಗೆ ಇಷ್ಟ ಬಂದಿದ್ದ ರೀತಿನಲ್ಲಿ ಸರಿನಾ ಕಾಂಟ್ರಾಕ್ಟ್ ಗಳನ್ನ ಬದಲಾಯಿಸ್ಕೊಳ್ಬಹುದು. ದ ಲೆಸ್ಸಿ ಕ್ಯಾನ್ ಆಲ್ಸೋ ಪಾಸ್ ಆನ್ ದ ರಿಸ್ಕ್ ಆಫ್ ಆಬ್ಸೊಲಿಸೆನ್ಸ್ ಟು ದ ಲೆಸ್ಸರ್ ಬೈ ಅಕ್ವೈರಿಂಗ್ ದೋಸ್ ಅಪ್ಲಯನ್ಸಸ್. ನೋಡಿ, ದ ಲೆಸ್ಸಿ ಕ್ಯಾನ್ ಆಲ್ಸೋ ಪಾಸ್ ದ ರಿಸ್ಕ್ ಟು ದ ಲೆಸ್ಸಾರ್. ಲೆಸ್ಸಿ ಅಂದ್ರೆ ಯಾರು? ಅಸೆಟ್ಸ್ ಅನ್ನ ಕೊಡೋರು. ಲೆಸ್ಸಾರ್ ಅಂದ್ರೆ ಯಾರು? ಅಸೆಟ್ಸ್ ಅನ್ನ ಬಳಸ್ಕೊಳ್ಳೋರು. ಹಾಗಾದ್ರೆ ಲೆಸ್ಸಿ ಏನ್ ಮಾಡ್ಬೋದು? ಅಸೆಟ್ ಕೊಡೋರು ರಿಸ್ಕ್ ಆಫ್ ಆಬ್ಸೊಲಿಸೆನ್ಸ್, ಅಸೆಟ್ ನ ಕೊಟ್ಟಿರ್ತಾರೆ, ಅದೇನೋ ಡ್ಯಾಮೇಜ್ ಆಗ್ಬಿಟ್ರೆ, ಹಾಳಾದ್ರೆ, ಟೇಕ್ ಫಾರ್ ಎಕ್ಸಾಂಪಲ್, ನಿಮ್ ಫ್ರೆಂಡ್ದು ಕಾರ್ನೋ ಬೈಕನ್ನ ಇಸ್ಕೊಂಡಿರ್ತೀರಾ, ಬರ್ಬೇಕಾದ್ರೆ ಒಂದ್ ಮಿರರ್ ಹೊಡೆದಾಕಂಬಂದ್ರೆ ಅದು ರಿಸ್ಕ್. ರಿಸ್ಕ್ ಏನ್ ಮಾಡ್ತಾರೆ? ಓನರ್ ಆಫ್ ದ ಅಸೆಟ್ ಯಾರು ಗಾಡಿ ಇಸ್ಕೊಂಡೋಗಿರ್ತಾರ ಅವ್ರ ಮೇಲೆ ಹಾಕ್ತಾರೆ. ರೈಟ್, ನೀವೇ ಹಾಕ್ಸ್ಕೊಡ್ಬೇಕಪ್ಪ ಅಂತ ಒಂದು ಮಾತಾಡೋದು ಫ್ರೆಂಡ್ಲಿ ಆಗಿ. ಅದೇ ತರ ಇಲ್ಲಿ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಗಳು ಇರ್ತದೆ, ರೈಟ್, ವಿಚ್ ಹ್ಯಾವ್ ಹೈ ಟೆಕ್ನಾಲಜಿಕಲ್ ಆಬ್ಸೊಲಿಸೆನ್ಸ್. ಕೆಲವು ಸರಿ ತುಂಬಾ ಟೆಕ್ನಾಲಜಿ ಇರ್ತಕ್ಕಂಥ ಅಸೆಟ್ಸ್ ಗಳನ್ನ ತಗೊಂಡೋಗಿ ಬಳಸ್ಕೊಳ್ಬಹುದು. ಅದೇನಾದ್ರೂ ಪ್ರಾಬ್ಲಮ್ ಮಾಡಿದ್ರ, ಕೆಟ್ಟೋದ್ರೆ ರೆಡಿ ಮಾಡಿಸ್ಕೊಡ್ಬೇಕಾಗುತ್ತೆ. ರೈಟ್, ದಿಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಲೀಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ನೋಡಿ, advantages of leasing. Advantages of leasing. Leasing helps to possess and use new piece of machinery or equipment without huge investment. ನೋಡಿ, ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ದೆ, ಹೆಚ್ಚು ಬಂಡವಾಳ ಹಾಕದೆ, ರೈಟ್, ಪೊಸೆಸ್ ಅಂಡ್ ಯೂಸ್ ಅಸೆಟ್ಸ್ ಅನ್ನ ತಂದಿಟ್ಕೊಂಡು ಬಳಕೆ ಮಾಡ್ಬೋದಂತೆ ಲೀಸ್ ಕಾಂಟ್ರಾಕ್ಟ್ ಅಲ್ಲಿ. ವಿತೌಟ್ ಹ್ಯೂಜ್ ಇನ್ವೆಸ್ಟ್ಮೆಂಟ್, ಹೆಚ್ಚು ಬಂಡವಾಳ ಹಾಕಂಗಿಲ್ಲ. ಕೋಟಿ ರೂಪಾಯಿ ಇರೋ ಅಂತ
ರೈಟ್. ಬೆಲೆ ಬಾಳುವಂತ ಮೆಷಿನರಿನ ₹1,00,000 ತಂದಿಟ್ಕೊಳ್ಬಹುದು. ₹1,00,000 ತಂದಿಟ್ಕೊಂಡ್ರೆ ರೈಟ್ ಏನಾಗ್ತದೆ, ಆ ಅಸೆಟ್ಸ್ ಗಳನ್ನ ನಾವೇ ಪೂರ್ಣವಾಗಿ ಬಳಸ್ಕೊಳ್ಬಹುದು. ರೈಟ್. ಪೂರ್ಣವಾಗಿ ಬಳಸ್ಕೊಳ್ಳೋದ್ರಿಂದ ಏನಾಗ್ತದೆ, ನಮ್ಗೆ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಚ್ಚು ವಸ್ತುಗಳನ್ನ ಬಳಸಿದ್ವು ಅನ್ನಂಗೆ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಲೀಸಿಂಗ್ ಎನೇಬಲ್ಸ್ ಬಿಸ್ನೆಸ್ ಟು ಪ್ರಿಸರ್ವ್ ಪ್ರೀಶಿಯಸ್ ಕ್ಯಾಶ್ ರಿಸರ್ವ್ಸ್. ಲೀಸಿಂಗ್ ನಲ್ಲಿ ನಾವು ಅಸೆಟ್ಸ್ ಗಳನ್ನ ತಂದಿಟ್ಕೊಂಡ್ರೆ ರೈಟ್, ಪ್ರೀಶಿಯಸ್ ಕ್ಯಾಶ್ ರಿಸರ್ವ್ ಹೆಚ್ಚು, ಈಗ ₹1,00,00,000 ಹಾಕಿ ಬಂಡವಾಳ ಹಾಕಿ ಒಂದು ಅಸೆಟ್ ನ ಸ್ವಂತವಾಗಿ ತರ ಬದಲಾಗಿ ರೈಟ್ ಅದನ್ನೇ ₹20,00,000 ಲೀಸ್ಗೆ ತಂದಿಟ್ಕೊಂಡ್ರೆ ಇನ್ನು ₹80,00,000 ಪ್ರಿಸರ್ವ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ದ ಸ್ಮಾಲರ್ ರೆಗ್ಯುಲರ್ ಪೇಮೆಂಟ್ಸ್ ರಿಕ್ವೈರ್ಡ್, ಸ್ಮಾಲರ್ ರೆಗ್ಯುಲರ್ ಪೇಮೆಂಟ್ಸ್ ರಿಕ್ವೈರ್ಡ್ by a lease agreement enables the business with limited capital to manage their cash flow more effectively and adapt quickly to changing economic conditions. The smaller and regular payment, ಚಿಕ್ಕ ಅಮೌಂಟ್, ಸ್ವಲ್ಪ ಅಮೌಂಟ್, and regular payment. Regular payment ಅಂದ್ರೆ monthly once, 6 months once, yearly once, ರೈಟ್. ಈ ತರ ರೆಗ್ಯುಲರ್ ಪೇಮೆಂಟ್ ರಿಕ್ವೈರ್ಡ್ ಬೈ ಎ ಲೀಸ್ ಅಗ್ರಿಮೆಂಟ್. ಲೀಸ್ ಅಗ್ರಿಮೆಂಟ್ ಅಲ್ಲಿ ಆ ತರ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಎನೇಬಲ್ ಬಿಸ್ನೆಸ್ಗೆ ಏನ್ ಮಾಡುತ್ತೆ ಅಂದ್ರೆ ವಿನ್ ಲಿಮಿಟೆಡ್ ಕ್ಯಾಪಿಟಲ್. ಲಿಮಿಟೆಡ್ ಕ್ಯಾಪಿಟಲ್ ಅಲ್ಲಿ ಜಾಸ್ತಿ ಅರ್ನ್ ಮಾಡಿದ್ವು, ಕಡಿಮೆ ದುಡ್ಡಿನಲ್ಲಿ ಹೆಚ್ಚು ಅರ್ನ್ ಮಾಡಿದ್ವು ಅನ್ನೋ ಒಂದು ಫೀಲ್ ಅನ್ನ ಕೊಡುತ್ತೆ ಅಂತ ಹೇಳ್ತಾರೆ. ರೈಟ್. ಟು ಮ್ಯಾನೇಜ್ ದೇರ್ ಕ್ಯಾಶ್ ಫ್ಲೋನ ಮ್ಯಾನೇಜ್ ಮಾಡ್ಬೋದು. more effectively and adopt quickly. more effectively and adopt quickly. ಎಫೆಕ್ಟಿವ್ ಆಗಿ ಏನ್ ಮಾಡ್ಬೋದಂತೆ, ಬಿಸ್ನೆಸ್ ಅನ್ನ ರನ್ ಮಾಡ್ಬೋದು. ಅಂಡ್ ಕ್ವಿಕ್ ಆಗಿ ಚೇಂಜಿಂಗ್ ಎಕನಾಮಿಕ್ ಕಂಡೀಷನ್ಸ್ ಇರುತ್ತಲ್ಲ, ಆ ಚೇಂಜಿಂಗ್ ಎಕನಾಮಿಕ್ ಕಂಡೀಷನ್ಸ್ಗೆ ಬಿಸ್ನೆಸ್ ಹೊಂದ್ಕೊಳ್ಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನ್ ಹೇಳ್ತಾರೆ ನೋಡಿ, ಲೀಸಿಂಗ್ ಆಲ್ಸೋ ಅಲೌಸ್ business to next fourth point ಏನು ಹೇಳ್ತಾರೆ ನೋಡಿ, ಲೀಸಿಂಗ್ ಆಲ್ಸೋ ಅಲೋಸ್ ಬಿಸ್ನೆಸ್ ಟು ಅಪ್ಗ್ರೇಡ್ ಅಸೆಟ್ಸ್ ಮೋರ್ ಫ್ರೀಕ್ವೆಂಟ್ಲಿ. ಲೀಸಿಂಗ್ ಇಂದ ಏನಾಗ್ತದೆ ಅಂದ್ರೆ, ಲೀಸಿಂಗ್ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಅಲೋಸ್ ಬಿಸ್ನೆಸ್ಗೆ ಸಪೋರ್ಟ್ ಮಾಡುತ್ತೆ. ಏನಂತ ಅಲೋಸ್ ಬಿಸ್ನೆಸ್ಗೆ ಪ್ರಾವಿಷನ್ ಮಾಡುತ್ತೆ. ಏನಂದ್ರೆ assets more frequently ensuring they have right. Leasing allows business to upgrade the assets na upgrade ಮಾಡ್ಕೊಳ್ಳಬಹುದಂತೆ, the latest equipment without having to make future capital outlays ಇಲ್ದ ಹಾಗೆ ರೈಟ್. ಮತ್ತೆ ಜಾಸ್ತಿ ಬಂಡವಾಳ ಹಾಕಿ ತಂದ್ಬಿಟ್ಟಿದೀವಿ, ಈಗ ಹೊಸ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಅಂದ್ರೆ ಅದನ್ನ ಲೀಸ್ಗೆ ತಂದ್ಕೊಳ್ಳೋದು ಅಷ್ಟೇ, ದಟ್ಸ್ ಆಲ್. Next, it offers the flexibility of repayment period being matched to useful life of the equipment. It offers the flexibility, right? Flexibility changes ಮಾಡ್ಕೊಳ್ಳಬಹುದು, ಬದಲಾವಣೆ ಹೆಂಗ್ ಬೇಕಂಗೆ ಮಾಡ್ಕೊಳ್ತಾ ಇರಬಹುದಂತ. ಏನನ್ನ of the repayment period being matched to fulfill the life of the equipment. ಒಂದು ಅಸೆಟ್ ಎಷ್ಟು ದಿವಸ ಬಾಳಿಕೆ ಬರುತ್ತೆ ಅಥವಾ ಎಷ್ಟು ದಿವಸ ಬಳಸ್ತಾ ಇದ್ದೀವಿ ಆ ಬೇಸಿಸ್ ಮೇಲೆ ರೀಪೇಮೆಂಟ್ಸ್ ಪೀರಿಯಡ್ ಅನ್ನ ರೈಟ್ ನಮ್ ಇಷ್ಟ ಬಂದಂತೆ ಬದಲಾಯಿಸ್ಕೊಳ್ಬಹುದು. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ನೋಡಿ, ಇಟ್ ಗಿವ್ಸ್ ಬಿಸಿನೆಸ್ certainty. Right, it gives businesses certainty because assets finance agreement can be cancelled by the lender and repayment are generally fixed. A lease concept ಯಾವತ್ತು ಎಂಡ್ ಆಗ್ತಿದೆ, ರೈಟ್? ಲೀಸ್ ಯಾವತ್ತು ಕೊನೆಗೊಳ್ತಿದೆ ಅನ್ನೋ ಒಂದು ಫಿಕ್ಸ್ಡ್ ಪೀರಿಯಡ್ ಇರುತ್ತೆ. ಹಾಗಾಗಿ ಒಂದು ಸರ್ಟೈನಿಟಿ ಅನ್ನೋದು ಇರುತ್ತೆ. ಇವತ್ತು ಈ ಅಸೆಟ್ ಇದೆ, ಈ ಮೆಷಿನರಿ ಇದೆ, ನಾಳೆ ಇರುತ್ತೋ ಇಲ್ವೋ ಆ ತರ ಎಲ್ಲ ಯೋಚನೆ ಮಾಡಂಗಿಲ್ಲ.
ರೈಟ್. 5 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಅಥವಾ 10 ವರ್ಷಕ್ಕೆ ಅಂತ ಒಂದು ಫಿಕ್ಸ್ಡ್ ಡ್ಯೂರೇಷನ್ ಇರುತ್ತೆ. ಆ ಡ್ಯೂರೇಷನ್ ಇರೋದ್ರಿಂದ ಏನಾಗ್ತದೆ, ರೈಟ್, ಸರ್ಟನಿಟಿ ಅಂತಕ್ಕಂಥದ್ದು ಬರುತ್ತೆ. ನೆಕ್ಸ್ಟ್ ಪಾಯಿಂಟ್, ಹವೆವರ್ ದೇ ಕ್ಯಾನ್ ಆಲ್ಸೋ ಬಿ ಸ್ಟ್ರಕ್ಚರ್ಡ್ ಟು ಇನ್ಕ್ಲೂಡ್ ಅಡಿಷನಲ್ ಬೆನಿಫಿಟ್ಸ್ ಸಚ್ ಆಸ್ servicing of equipment or variable monthly payments depending on the business's needs. However, they can also structured to include additional benefits. Additional benefits anna, right? Additional benefits annu bekadre add mado ರೀತಿನಲ್ಲಿ, such as servicing of equipment, ಅಡಿಷನಲ್ ಬೆನಿಫಿಟ್, ಅಸೆಟ್ಸ್ ತರೋದ್ರ ಜೊತೆನಲ್ಲೇ ನೀವೇ ಬಂದು ಇದನ್ನ ಸರ್ವಿಸ್ ಮಾಡಬೇಕು, ರೈಟ್, ಇದನ್ನ ಸರ್ವಿಸ್ ಮಾಡಬೇಕು ಅಂತಕ್ಕಂಥದ್ನ ಬೇಕಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಬೋದು. ಬಿಸ್ನೆಸ್ ಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಬೋದು ಅಥವಾ ರೀಸ್ಟ್ರಕ್ಚರ್ ಮಾಡ್ಕೊಳ್ಬಹುದು. ತಂದ್ಬಿಟ್ಟಿರ್ತೀವಿ ಅಸೆಟ್, ಆಮೇಲೆ ಬೇಕಾದ್ರೆ ಡಿಸ್ಕಸ್ ಮಾಡ್ಬೋದು ಅಂತಕ್ಕಂಥದ್ದು ಅಡ್ವಾಂಟೇಜಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ 2 ಪಾಯಿಂಟ್ ಇದೆ ನೋಡಿ. It is easy to access. ಏನ್ ಹೇಳ್ತಾರೆ, ಈಸಿ ಟು ಆಕ್ಸೆಸ್, ಅಸೆಟ್ಸ್ ಅನ್ನ ಆಕ್ಸೆಸ್ ಮಾಡ್ಬೋದು, ಬಳಸ್ಕೊಳ್ಬಹುದು. ಬಿಕಾಸ್ ಯಾಕಂದ್ರೆ ಈಸಿ ಅಂತ ಸುಲಭವಾಗಿ ಬಳಸ್ಕೊಳ್ಬಹುದು. ಇಟ್ ಈಸ್ ಸೆಕ್ಯೂರ್ಡ್ ಲಾರ್ಜ್ಲಿ ಆರ್ ಎಂಟೈರ್ಲಿ ಆನ್ ದ ಅಸೆಟ್ ಬೀಯಿಂಗ್ ಫೈನಾನ್ಸ್ಡ್ ರಾದರ್ ದ್ಯಾನ್ on other personal or business assets. It is easy to access, easy access ಮಾಡಬಹುದಂತೆ. It is secured largely and entirely. ಈ ತರ ಒಂದು ಲೀಸ್ ಫೈನಾನ್ಸಿಯಲ್ ಅಸೆಟ್ಸ್ ಅನ್ನ ತಗೊಂಡ್ರೆ ಅದು ಸೆಕ್ಯೂರ್ಡ್ ಒನ್ ಅಂತ ಕರೀತಾರೆ, ರೈಟ್, ಫುಲ್ಲಿ ಸೆಕ್ಯೂರ್ಡ್ ಅಂತ ಕರೀತಾರೆ. and the asset being financed rather than on another personal or business assets. ಬೇರೆ ತರದ ಬಿಸ್ನೆಸ್ ಅಸೆಟ್ ಗಿಂತ ಲೀಸಿಂಗ್ ಈಸಿ ಅಂತ ಹೇಳ್ತಾರೆ, ರೈಟ್. ಸೆಕ್ಯೂರ್ಡ್ ಒನ್ ಆಗಿರುತ್ತೆ, ಇಷ್ಟು ವರ್ಷ ಅಗ್ರಿಮೆಂಟ್ ಅಂದ್ರೆ ಅಷ್ಟು ದಿವಸಕ್ಕೂ ಇರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ನೋಡಿ, ದ ರೆಂಟಲ್ ವಿಚ್ someone exceeds the purchase price of the asset can be paid from revenue generated by its use, directly imparting the lessee's liquidity. The rental ಬಾಡಿಗೆ ಸಂಬಂಧಪಟ್ಟಿದ್ದು which sometimes exceeds the purchase price of the assets. ಲೀಸ್ ಅಮೌಂಟ್ ಅವಾಗ ಇಸ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಇಟ್ ಎಕ್ಸೀಡ್ಸ್ ದ ಪ್ರೈಸ್ ಆಫ್ ದ ಅಸೆಟ್ಸ್ ಪ್ರೈಸ್ ಗಿಂತ ಜಾಸ್ತಿ ಆಗ್ಬಿಟ್ರೆ ಕ್ಯಾನ್ ಬಿ ಪೇಯ್ಡ್ ಫ್ರಮ್ ರೆವಿನ್ಯೂ ಜನರೇಟೆಡ್ ಬೈ ಇಟ್ಸ್ ಯೂಸ್. ಅದನ್ನ ಹೆಂಗೆ ಪೇ ಮಾಡಿರ್ತಾರ, ಟೇಕ್ ಫಾರ್ ಎಕ್ಸಾಂಪಲ್ 1 ಕೋಟಿ ಕೊಟ್ಟು ಒಂದು ಮೆಷಿನರಿನ ತಂದಿರ್ತಾರ. ಆ ಮೆಷಿನರಿ ತಂದಾದ ಮೇಲೆ ರೈಟ್, ಅದು 1 ಕೋಟಿ ಜನರೇಟ್ ಆಗ್ಬಿಟ್ರ ಅದ್ ಎಲ್ಲಿಂದ ಕೊಟ್ಟವ್ರ? 1 ಕೋಟಿ ಅಥವಾ 1 ಕೋಟಿಗಿಂತ ಜಾಸ್ತಿ ಜನರೇಟ್ ಆಗ್ಬಿಟ್ರೆ ಎಲ್ಲಿಂದ ಕೊಟ್ಟವ್ರ? ರೆವಿನ್ಯೂ ಜನರೇಟೆಡ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಅಸೆಟ್ಸ್ ರೆವಿನ್ಯೂ ಜನರೇಟ್ ಆಗಿರೋದ್ರಿಂದಾನೆ ಅಂತ ಹೇಳ್ತಾರ, ರೈಟ್. ಮಿಕ್ಕಿದ ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.